ಒಂದು ಬದಿ ಸಹ್ಯಾದ್ರಿಯ ಮಡಿಲು, ಇನ್ನೊಂದು ಕಡೆ ಮುಗಿಲೆತ್ತರ ಚಾಚಿ ನಿಂತ ಅಡಿಕೆ ಮರಗಳ ಸಾಲು. ಮಲೆನಾಡಿಗನ ಜೀವನಾಡಿ ಎಂದೇ ಕರೆಯಲ್ಪಡುವ ಅಡಿಕೆ ಸಾಕಷ್ಟು ರೈತರ ಬದುಕಿಗೆ ಆಧಾರವಾಗಿ ನಿಂತಿದೆ. ಮಲೆನಾಡು ಪ್ರದೇಶಗಳಲ್ಲಿ ಒಂದಾದ ಯಲ್ಲಾಪುರ ಭಾಗದಲ್ಲಿ ಬಹುತೇಕ ಕೃಷಿಕರು ಅಡಿಕೆ ಬೆಳೆಯನ್ನು ನಂಬಿ ಬದುಕು ನಡೆಸುತ್ತಿದ್ದಾರೆ. ಆದರೆ ಋತುಮಾನಗಳಿಗೆ ಅನುಗುಣವಾಗಿ ಆಗುವ ಅನೇಕ ತೊಂದರೆಗಳನ್ನು ಅನುಭವಿಸುವಲ್ಲಿ ಅಡಿಕೆ ಕೃಷಿಕರು ಹೊರತೇನಲ್ಲ. ಅದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಎಲೆಚುಕ್ಕಿ ರೋಗವು ರೈತರನ್ನು ಇನ್ನಿಲ್ಲದೆ ಕಾಡುತ್ತಿದೆ. ಯಲ್ಲಾಪುರ ಭಾಗದಲ್ಲಿನ 5,567 ಹೆಕ್ಟೇರ್ ಅಡಿಕೆ ಬೆಳೆಯುವ ಭೂಮಿಯಲ್ಲಿ 2,886 ಹೆಕ್ಟೇರ್ ಭೂಮಿಗೆ ವ್ಯಾಪಿಸಿದೆ. ಇದು ಹೀಗೆ ಮುಂದುವರೆದರೆ ಮುಂದೆ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳೂ ಇದೆ. ಹಾಗಾದರೆ ಈ ಎಲೆ ಚುಕ್ಕಿ ರೋಗ ಅಂದರೆ ಏನು? ಅಡಿಕೆ ಮರದ ಎಲೆಗಳಲ್ಲಿ ಸಣ್ಣ ಸಣ್ಣ ಕಪ್ಪು, ಕಂದು ಅಥವಾ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುವುದು. ಒಂದೆರಡು ಎಲೆಗಳಲ್ಲಿ ಇರುವ ಚುಕ್ಕಿ ದೊಡ್ಡದಾಗಿ ಒಂದಕ್ಕೊಂದು ಸೇರಿ ಇಡೀ ಸೋಗೆಗೆ ಹಬ್ಬಿ ಅದನ್ನು ಒಣಗಿಸುತ್ತದೆ. ಇದರಿಂದ ಅಡಿಕೆ ಮರ ಸಾಯುವ ಸ್ಥಿತಿ ತಲುಪುತ್ತದೆ. ಎಲೆಚುಕ್ಕಿ ರೋಗವು ಮುಖ್ಯವಾಗಿ ಪೆಸ್ಟುಲೋಸಿಯೋಪ್ಸಿಸ್ ಮೈಕ್ರೋಸ್ಪೋರಾ, ಕೊಲೆಟೋಟ್ರಿಕಮ್ ಗ್ಲೋಯೋಸ್ಪೊರಾಯ್ಡ್ಸ್, ಫಿಲೋಸ್ಟಿಕ್ಟಾ ಎಂಬ 3 ಶಿಲೀಂಧ್ರಗಳಿಂದ ಬಂದಿದೆ. ಎಲೆ ಚುಕ್ಕಿ ರೋಗದ ಹಿನ್ನೆಲೆ ಏನು? ಕೊಲೆಟೋಟ್ರೈಕಮ್ ಇದು 2018-19ರಲ್ಲಿ ಮೊದಲು ಗುಜರಾತ್ನಲ್ಲಿ ಕಂಡುಬಂದಿತು. ಇದಕ್ಕೂ ಮುಂಚಿತವಾಗಿ 1912ರಲ್ಲಿ ಫಿಲೋಸ್ಟಿಕ್ಟಾ ಅರಕೆ ಹಾಗೂ ಪೆಸ್ಟುಲೋಸಿಯೋಪ್ಸಿಸ್ ಮೈಕ್ರೋಸ್ಪೊರಾ ಅರಕೆ ಎಂಬುದು 1922ರಲ್ಲಿ ಕಂಡುಬಂದಿತು. ಈ 3 ಶಿಲೀಂಧ್ರಗಳು ಸಣ್ಣ ಪ್ರಮಾಣದಲ್ಲಿ ಎಲೆಚುಕ್ಕಿ ರೋಗಕ್ಕೆ ಕಾರಣವಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ವೈಪರೀತ್ಯತೆ ಹಾಗೂ ಮಳೆ ಬೀಳುವ ದಿನಗಳು ಅಧಿಕವಾಗಿರುವುದು, ವ್ಯವಸ್ಥಿತವಾದ ಬಸಿಗಾಲುವೆ ಇರದಿರುವುದು, ಮಣ್ಣಿನಲ್ಲಿ ಆಮ್ಲೀಯತೆ ಅಧಿಕವಾಗಿರುವುದು ಎಲೆಚುಕ್ಕಿ ರೋಗದ ಉಲ್ಬಣಕ್ಕೆ ಕಾರಣವಾಗಿದೆ. ಈಗ ಅರ್ಧ ಎಕರೆ, 1/4 ಎಕರೆ, 3/4 ಎಕರೆ ಇದ್ದಂತ ತೋಟಕ್ಕೆ ಈ ರೀತಿ ಪರಿಣಾಮ ಎಲೆಚುಕ್ಕಿ ರೋಗದಿಂದ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದು. ಸಣ್ಣ ಸಣ್ಣ ಕುಟುಂಬದವರೆಲ್ಲವ ನಾವು ಏನ್ ಮಾಡಬೇಕು ತಿಳಿಯದೆ ನಾವು ಕಂಗಾಲಿಗೆ ಬಿದ್ದೇವೆ. ಅದರಿಂದ ನೀವು ಸರಿಯಾಗಿ ಇದಕ್ಕೊಂದು ಪ್ರಯೋಜನವನ್ನ ಆಗುವಂತದ್ದು ನಮಗೆ ತಿಳಿಸಿಕೊಡ್ಬೇಕಾಗಿ ನಾ ಕೇಳ್ಕೊಳ್ತೇನೆ. ಎಲೆಚುಕ್ಕಿ ರೋಗಕ್ಕೆ ಕಾರಣಗಳೇನು? ಕಳೆದ 3 ವರ್ಷಗಳಿಂದ ಬರುತ್ತಿರುವ ಅಕಾಲಿಕ ಮಳೆ ಹಾಗೂ ಗಿಡಗಳ ನಡುವಿನ ಅಂತರ ಕಡಿಮೆ ಮಾಡಿ ಗಿಡ ನೆಡುವುದರಿಂದ ಸೂರ್ಯನ ಕಿರಣಗಳು ಗಿಡಗಳ ಮೇಲೆ ಬೀಳದೆ ಆರ್ದ್ರತೆ ಹೆಚ್ಚಾಗುತ್ತಿರುವುದು. ಇದು ಶಿಲೀಂಧ್ರದ ಬೆಳವಣಿಗೆಗೆ ಬೇಕಾದ ಸೂಕ್ತ ವಾತಾವರಣ ಕಲ್ಪಿಸುತ್ತದೆ. ನೇರವಾಗಿ ಎಲೆಗಳ ಮೇಲೆ ಪ್ರಭಾವ ಬೀರುವ ಕಾರಣ ಎಲೆ ಒಣಗಿ ಆಹಾರ ಉತ್ಪಾದನೆಗೆ ಬೇಕಾದ ಪತ್ರಹರಿತಿನ ಮೇಲೆ ಪ್ರಭಾವ ಬೀರುತ್ತದೆ. ಇದು ಮುಂದುವರಿದಂತೆ ಸಿಂಗಾರ ಮತ್ತು ಎಳೆಕಾಯಿಗಳು ಹರಡುವುದರಿಂದ ಇಳುವರಿ ಕುಂಠಿತವಾಗುತ್ತದೆ ಹಾಗೂ 18-24 ಡಿಗ್ರಿ ತಾಪಮಾನದ ಅವಧಿಯಲ್ಲಿ ಈ ರೋಗ ಅಧಿಕ ಪ್ರಮಾಣದಲ್ಲಿ ಹರಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ವಾತಾವರಣ ವೈಪರೀತ್ಯ, ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಲ್ಲ, ವಾತಾವರಣ ವೈಪರೀತ್ಯ ಮತ್ತೆ ಮಳೆ ದಿನಗಳು ಜಾಸ್ತಿ ಆಗಿದೆ. ಮಳೆ ಪ್ರಮಾಣನೂ ಜಾಸ್ತಿ ಆಗಿದೆ, ಮಳೆ ದಿನಗಳು ಜಾಸ್ತಿ ಆಗಿದೆ. ಮತ್ತೆ ಕೆಲವು ರೈತರು ಬಸಿಗಾಲುವೆನ ಮಾಡಲ್ಲ, ಮತ್ತೆ ಮಳೆ ಬಂದ್ಬಿಟ್ಟು ಮಣ್ಣಲ್ಲೆಲ್ಲ ಅಸಿಡಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗ ಡ್ರೆಂಚ್ ಬಾರದೆ ಇರೋದಕ್ಕೆ ಈ ರೋಗದ ಉಲ್ಬಣಕ್ಕೆ ಮುಖ್ಯ ಕಾರಣ. ಇನ್ನೊಂದು ಮೇಜರ್ ಕಾರಣ ಏನಪ್ಪಾ ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟೇಶನ್. ಹಾಗಾದರೆ ರೋಗದ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಎಲೆಯ ಮೇಲ್ಭಾಗದಲ್ಲಿ ಸಣ್ಣದಾದ ಆಕಾರದ ತಿಳಿ ಅಥವಾ ಕಡುಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಇವು ಸಾಮಾನ್ಯವಾಗಿ 3-10 ಮಿಲಿಮೀಟರ್ ವ್ಯಾಸವನ್ನು ಹೊಂದಿದ್ದು ಚುಕ್ಕೆಗಳ ಸುತ್ತಲೂ ತಿಳಿ ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ರೋಗ ತೀವ್ರವಾದಂತೆ ಈ ಸಣ್ಣ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ದೊಡ್ಡದಾಗುತ್ತವೆ. ಇದರಿಂದ ಎಲೆಯ ಅಂಗಾಂಶಗಳು ಸತ್ತು ಹೋಗಿ ಇಡೀ ಎಲೆಯು ಸುಟ್ಟಂತೆ ಅಥವಾ ಒಣಗಿ ಹೋಗುತ್ತದೆ. ಅಡಿಕೆಕಾಯಿಗಳು ಮತ್ತು ಎಲೆ ಹಾಳೆಗಳ ಮೇಲೂ ಹಳದಿ ವಲಯವಿರುವ ಅನಿಯತ ಆಕಾರದ ತಿಳಿ ಕಡು ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಅಡಿಕೆಕಾಯಿಗಳಲ್ಲಿ ಚುಕ್ಕೆಗಳಿರುವ ಭಾಗದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಅಡಿಕೆಗಳು ಬೆಳೆಯುವ ಮೊದಲೇ ಅಕಾಲಿಕವಾಗಿ ಉದುರಿ ಹೋಗುತ್ತವೆ. ಎಲ್ಲ ಅಡಿಕೆ ಮೇಲೆ ಡಿಪೆಂಡ್ ಆಗಿ ಹಣಕಾಸಿನ ವಹಿವಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣದಿಂದ ಅಡಿಕೆಯನ್ನು ಉಳಿಸ್ಕೊಂಡು ಹೋದಾಗ ಮಾತ್ರ ನಾವು ವ್ಯಾಪಾರ ವಹಿವಾಟು ಇರಲಿ ಅಥವಾ ಪ್ರತಿಯೊಂದು ವ್ಯವಹಾರಗಳು ಕೂಡ ಮುಂದೆ ನಾವು ದೂಷಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಫಂಗಸ್ ಹೇಗೆ ಹರಡುತ್ತದೆ?
ರೋಗಪೀಡಿತ ಎಲೆಗಳು ನೆಲದ ಮೇಲೆ ಬಿದ್ದಿರುತ್ತದೆ. ನೆಲದ ಮೇಲೆ ಬಿದ್ದಾಗ ಎಲೆಗಳ ಕೆಳಭಾಗದಲ್ಲಿ ಆ ರೋಗಾಣುಗಳು ಬೆಳೆಯುತ್ತದೆ. ಒಂದೊಂದು ರೋಗಾಣು ಒಂದು ತರಹದ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತದೆ ಮತ್ತು ಗಾಳಿಯ ಮುಖಾಂತರ ಬರುತ್ತದೆ. ಕೆಲವು ಆಜುರಲ್ ಪ್ರೊಡ್ಯೂಸ್, ಪಿಕ್ಮಿಡಿಯಾ ಪ್ರೊಡ್ಯೂಸ್ ಮಾಡುತ್ತದೆ. ಕೊನೆಡಿಯಾ ಎನ್ನುವುದು ಗಾಳಿಯಿಂದ ಬಂದು ಎಲೆಯಿಂದ ಇನ್ನೊಂದು ಎಲೆಗೆ ರೋಗ ಹರಡುತ್ತದೆ. ಇದು ಮರದ ಬುಡಗಳಿಂದಲೂ ರೋಗ ಹರಡುತ್ತದೆ. ಶಿಲೀಂಧ್ರಗಳ ಭಾಗವಾದ ಬೀಜಕಗಳು ಗಾಳಿಯ ಮೂಲಕ ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹರಡುತ್ತದೆ. ಇದು ಫಸ್ಟ್ ಬೀಳ್ಬೇಕು. ಇದು ಫಸ್ಟ್ ಈಗಿನ 2 ತಿಂಗಳಲ್ಲಿ ಇದು ಹೆಡೆ ಬೀಳ್ಬೇಕು. ಈ ಹೆಡೆ ಬೀಳೋಕ್ಕಿಂತ ಮೊದಲೇನೆ ಇದಕ್ಕೆ ಬಂದಿದೆ. ಇಲ್ಲಿ ಬಂದಿದ್ದನ್ನು ಕಟ್ ಮಾಡಿದ್ದಾರೆ. ಇಲ್ಲಿ ನಿಮ್ ನೋಡ್ಬೋದು, ಇದು ಬಂದಿದ್ದನ್ನು ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ. ಕಟ್ ಮಾಡಿದ್ಮೇಲೆ ಇದು ಇಲ್ಲೇ ಬುಡದಲ್ಲಿ ಸತ್ತೋಗಿದೆ. ಇಲ್ಲಿ ಬುಡದಲ್ಲಿ ಹೆಡೆ ಸತ್ತೋಗಿದೆ. ಹೆಡೆ ಸತ್ತ ನಂತರ ಇಲ್ಲಿ ಇಷ್ಟು ದಪ್ಪ ಇರುವಂತ ಮರ ಇಷ್ಟು ಸಪೂರ್ ಆಗ್ತದೆ. ಈ ಹೆಡೆ ಸತ್ತೋಯ್ತು ಅಂದ್ರೆ ಇಷ್ಟು ಸಪೂರ್ ಆಗ್ತದೆ. ಆ ನಂತರ ಮುಂದೆ ಬೆಳೆಯುವುದಿಲ್ಲ ಮರ, ಚಿಕ್ಕದಾಗ ಹೋಗ್ತದೆ. ಚಿಕ್ಕದಾಗ ಹೋದ್ಮೇಲೆ ಶೃಂಗಾರ ಬರೋದಿಲ್ಲ, ಹೂವು ನಿಲ್ಲುವುದಿಲ್ಲ, ಕಾಯಿ ನಿಲ್ಲುವುದಿಲ್ಲ, ಮರ ಸತ್ತೋಗ್ತದೆ. ಈ ಎಲೆಚುಕ್ಕಿ ರೋಗವನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರೋಗ ಪೀಡಿತ ಸಸಿಗಳನ್ನು ರೋಗವಿಲ್ಲದ ಆರೋಗ್ಯಕರ ಪ್ರದೇಶಗಳಿಗೆ ಸಾಗಿಸಬಾರದು. ಶಿಲೀಂಧ್ರ ನಾಶಕಗಳನ್ನು ಸಿಂಪಡಿಸುವ ಮೊದಲು ರೋಗದ ತೀವ್ರತೆ ಹೆಚ್ಚಿರುವ ಎಲೆಗಳನ್ನು ತೆಗೆದು ನಾಶಪಡಿಸಬೇಕು. ಇದರಿಂದ ರೋಗ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು. ಮುಂಗಾರು ಮಳೆಯ ಸಮಯದಲ್ಲಿ ಕೊಳೆ ರೋಗಕ್ಕೆ ಕೊನೆಗಳಿಗೆ ಬೋರ್ಡೋ ದ್ರಾವಣ ಸಿಂಪಡಿಸುವಾಗ ಎಲೆಗಳಿಗೂ ಸಹ 1% ಬೋರ್ಡೋ ಮಿಶ್ರಣವನ್ನು ಮುನ್ನೆಚ್ಚರಿಕೆಯಾಗಿ ಸಿಂಪಡಿಸಬಹುದು. ಹಾಗೂ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ರೋಗದ ಲಕ್ಷಣಗಳು ಕಂಡುಬಂದ ತಕ್ಷಣ ಶಿಲೀಂಧ್ರ ನಾಶಕಗಳಾದ ಪ್ರೊಫಿಕೋನೋಜೋಲ್ 25% EC ಅಥವಾ ಟೆಬುಕೊನಜೋಲ್ 38.39 SC ಯನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದಾದ 3-4 ವಾರಗಳ ನಂತರ ಪ್ರೊಫಿನೆಬ್ 70% WP ಯನ್ನು ಅಂಟು ದ್ರಾವಣದೊಂದಿಗೆ ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸಬೇಕು. ತೋಟದಲ್ಲಿ ನೀರು ನಿಲ್ಲದಂತೆ ಸರಿಯಾದ ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೂ ಆಮ್ಲೀಯ ಮಣ್ಣಿಗೆ ವಿಜ್ಞಾನಿಗಳ ಸಲಹೆ ಪಡೆದು ಸುಣ್ಣವನ್ನು ಹಾಕಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆಯನ್ನು ಅನುಸರಿಸಬೇಕು. ಮಣ್ಣು ಮತ್ತು ಸಸ್ಯದಲ್ಲಿ ಪೊಟ್ಯಾಷಿಯಂ, ಸತು ಮತ್ತು ಬೋರಾನ್ ಸೇರಿದಂತೆ ಗರಿಷ್ಠ ಮಟ್ಟದ ಪೋಷಕಾಂಶಗಳನ್ನು ಕಾಪಾಡಿಕೊಳ್ಳಬೇಕು. ರಂಜಕಯುಕ್ತ ಗೊಬ್ಬರಗಳು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ತಪ್ಪಿಸಬೇಕು. ಗೊಬ್ಬರವನ್ನು ಸಹ ವರ್ಷಕ್ಕೆ 3 ಸಾರಿ ಅದಕ್ಕೆ ಯಾವ್ದು ಬೇಕು ಅಂತ ಪರಿಣಿತರನ್ನು ಕೇಳಿಕೊಂಡು ಹಂತ ಹಂತವಾಗಿ ಕೊಡಿ. ಹಾಗೆ ಕೊಟ್ಟಾಗ ಮಾತ್ರ ಮರ ಸಮೃದ್ಧಿಯಾಗಿ ಉಳಿತದೆ ಮತ್ತು ಎಲೆ ಚುಕ್ಕೆ ರೋಗದಿಂದ ಅದು ಪಾರಾಗ್ತದೆ. ಯಾಕೆಂದರೆ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿದ್ದ ಹೇಗೆ ಅವನಿಗೆ ಯಾವುದೂ ರೋಗ ಬರೋದಿಲ್ವೋ ಹಾಗೆ ಆ ಕೆಲಸವನ್ನು ರೈತರಾದ ನಾವು ಮಾಡಲೇಬೇಕು. ಈ ರೋಗ ನಿರ್ವಹಣೆಗೆ ಸಸಿಗಳ ಆಯ್ಕೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾದರೆ ಸಸಿಗಳ ಆಯ್ಕೆ ಹೇಗಿರಬೇಕು ಎಂಬುದನ್ನು ಅರಿತುಕೊಳ್ಳೋಣ. ಮೊದಲಿಗೆ ತಾಯಿ ಮರ ಹೇಗಿರಬೇಕು? ತಾಯಿ ಮರವನ್ನು ಆಯ್ಕೆ ಮಾಡುವಾಗ ಅದಕ್ಕೆ ಯಾವುದೇ ರೀತಿಯ ರೋಗಗಳು, ಕೀಟಗಳಿಂದ ಬಾಧಿತವಾಗಿರಬಾರದು. ಅಡಿಕೆ ಮರದ ಕೆಳಗಿನಿಂದ ನೋಡಿದಾಗ ಅದರ ಗರಿಗಳು ಛತ್ರಿಯ ಆಕಾರದಲ್ಲಿ ಹರಡಿಕೊಂಡಿರಬೇಕು ಹಾಗೂ ಕನಿಷ್ಠವಾಗಿ 8ರಿಂದ 9 ಆರೋಗ್ಯಯುತ ಎಲೆಗಳು ಇರಬೇಕು. 1 ವರ್ಷಕ್ಕೆ 4ರಿಂದ 6 ಅಡಿಕೆ ಗೊನೆಗಳನ್ನು ನೀಡಬೇಕು. ಹಾಗಾದರೆ ಬೀಜಗಳ ಆಯ್ಕೆ ಹೇಗಿರಬೇಕು? ಹಳದಿ ಕಿತ್ತಳೆ ಮಿಶ್ರಿತ ಬಣ್ಣದಲ್ಲಿರುವ ಅಡಿಕೆಗಳನ್ನು ಯಾವುದೇ ಪೆಟ್ಟಾಗದಂತೆ ಜಾಗರೂಕವಾಗಿ ಮರದಿಂದ ಇಳಿಸಬೇಕು. ಆಯ್ಕೆ ಮಾಡುವ ಬೀಜಗಳು ಕನಿಷ್ಠ 35 ಗ್ರಾಂ ತೂಕವಿದ್ದು ಅವುಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ಮೇಲ್ಮುಖವಾಗಿ ತೇಲಬೇಕು. ಸಸಿಗಳನ್ನು ಆಯ್ಕೆ ಮಾಡುವಾಗ ಅವುಗಳ ವಯಸ್ಸು ಗರಿಷ್ಠ 11ರಿಂದ 12 ತಿಂಗಳಾಗಿರಬೇಕು. ಸಸಿಯು ಕನಿಷ್ಠ 1ರಿಂದ 1.5 ಮೀಟರ್ ಎತ್ತರ ಇರಬೇಕು. ಪ್ರತಿ ಸಸಿಯಲ್ಲಿ 3ರಿಂದ 4 ಎಲೆಗಳಿದ್ದು ಪ್ರತಿ ಸಸಿಯ ಕಾಂಡ 20 ಸೆಂಟಿಮೀಟರ್ ಸುತ್ತಳತೆ ಇರಬೇಕು. ಅಡಿಕೆಯ ಮೇಲೆ ಅವಲಂಬಿತವಾಗಿರುವುದರಿಂದ ಈ ಅಡಿಕೆಯ ಬೆಳೆಯಲ್ಲಿ ವ್ಯತ್ಯಾಸವಾದಾಗ ಮತ್ತು ಅಡಿಕೆಯ ಬೆಳೆಯ ಮೇಲೆ ಯಾವುದೇ ದುಷ್ಪರಿಣಾಮ ಆದಾಗ ವ್ಯಾಪಾರಸ್ಥರಲ್ಲಿ ಅಡಿಕೆಯ ಶಾರ್ಟೇಜ್ ಕಂಡು ಬಂದಾಗ ವ್ಯಾಪಾರಸ್ಥರಲ್ಲಿ ನಿಜವಾಗಿ ಸಾಮಾನ್ಯವಾಗಿ ಕಾಂಪಿಟೇಷನ್ ಇರುವಂತಹದ್ದು, ಸ್ಪರ್ಧೆಗಳು ಹೆಚ್ಚಾಗಿ ದರಗಳಲ್ಲಿ ವ್ಯತ್ಯಾಸವಾಗಿ ಮತ್ತು ಮಾರುಕಟ್ಟೆಗೆ ಅವಲಂಬಿತವಾಗಿರುವುದಕ್ಕಿಂತನೂ ಹೆಚ್ಚಿಗೆ ದರವನ್ನು ಕೊಟ್ಟು ಮಹಸೂಲನ್ನು ತಗೊಂಡು ಆ ಮಾರ್ಜಿನ್ಗಳು ಕುಂಠಿತವಾಗುವಂತ ಸಾಧ್ಯತೆ ಜಾಸ್ತಿ. ಈಗ ನಾವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಆ ಪ್ರಮಾಣ ಕಡಿಮೆ ಆಗ್ತದೆ. ಎಲ್ಲಿ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡ್ತಾ ಇದ್ದಾರೋ ಆ ತೋಟದಲ್ಲಿ ಇಳುವರಿಯ ಕಡಿಮೆ ಆಗಿಲ್ಲ ಅಂತಲ್ಲ, ಆದರೆ 40ರಷ್ಟು ಬರಲಿಲ್ಲ.
ಸಾಮಾನ್ಯವಾಗಿ 70% ಇಳುವರಿ ಇದೆ. ಎಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ವೋ ಆ ತೋಟದಲ್ಲಿ 30-40% ಇಳುವರಿ ಬಂದಿದ್ದು ಇದೆ. ಅಡಿಕೆ ನಮ್ಮ ಬದುಕಿನ ಬೇರು. ಎಲೆ ಚುಕ್ಕೆ ರೋಗ ಎಂಬುದು ಒಂದು ಬೆಳೆಯ ಸಮಸ್ಯೆಯಷ್ಟೇ ಅಲ್ಲ, ಇದು ರೈತನ ಬದುಕಿನ ಮೇಲೆಯೇ ಪರಿಣಾಮ ಬೀರುವ ಗಂಭೀರ ಸವಾಲು. ನಮ್ಮ ಬೆಳೆಗಳಿಗೆ ಸಮಸ್ಯೆ ಬಂದಾಗ ಪರಿಹಾರವು ನಮ್ಮಲ್ಲೇ ಇರುತ್ತದೆ. ಸಮಯಕ್ಕೆ ಸರಿಯಾದ ಪತ್ತೆ ಹಚ್ಚುವಿಕೆ, ವೈಜ್ಞಾನಿಕ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿದರೆ ಈ ರೋಗವನ್ನು ನಿಯಂತ್ರಿಸಬಹುದು. ಪ್ರಕೃತಿಯ ಜೊತೆ ಸಮನ್ವಯದಿಂದ ಕೃಷಿ ಮಾಡಿದಾಗ ಮಾತ್ರ ಆರೋಗ್ಯಕರ ಬೆಳೆ ಮತ್ತು ಭದ್ರ ಭವಿಷ್ಯ ಸಾಧ್ಯ.